ಮೊದಲನೇದಾಗಿ ನನ್ನ ಹೃದಯ ಸ್ಪರ್ಶಿ ನಮಸ್ಕಾರಗಳನ್ನು ಹೇಳ್ತೇನೆ. ಯಾಕೆಂದರೆ ಇದರಲ್ಲಿ ರಾಷ್ಟ್ರೀಯ ನಾಯಕರಾದಂಥ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಂದ ಹಿಡಿದು ಅಮಿತ್ ಶಾ ಅವರಿಂದ ಹಿಡಿದು ಮತ್ತು ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು, ವಿಜೇಂದ್ರ ಅವರು ಇವರೆಲ್ಲ ಕೂಡ ನಮಗೆ ಉತ್ತಮವಾದಂಥ ಸಲಹೆಗಳನ್ನ ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ. ಸ್ಥಳೀಯವಾಗಿ ನಮ್ಮ ಎಲ್ಲ ಹಾಲಿ NDA ಶಾಸಕರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಶಾಸಕರು ಎಲ್ಲ ಕೂಡ ಇದಕ್ಕೆ ತುಂಬ ಸಹಕಾರಿಯಾಗಿದ್ದಾರೆ. ಜನ ಕೇವಲ ಮತಗಳನ್ನು ಕೊಟ್ಟಿಲ್ಲ, ಅವರ ಪ್ರೀತಿಯನ್ನು ನನ್ನ ಜೊತೆ ಹಂಚಿಕೊಂಡಿದ್ದಾರೆ, ಅವರ ಹೃದಯವನ್ನು ನನ್ನ ಜೊತೆ ಹಂಚಿಕೊಂಡಿದ್ದಾರೆ. ಹೀಗಾಗಿ ಇವತ್ತು ಇದು ಕಾರ್ಯಕರ್ತರ ಗೆಲುವು, ಇದು ಮತದಾರರ ಗೆಲುವು ಅಂತ ನಾನು ಹೇಳಬೇಕಾಗತ್ತೆ. ಮತ್ತು ನಮಗೆ ಎರಡು ರೀತಿಯ ಅಸೆಸ್ಮೆಂಟ್ ಇತ್ತು. ಅಂದರೆ ನಾವು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಹಲವಾರು ಮತದಾರರು ಮುಗುಳ್ನಗೆ ಮಂದಹಾಸವನ್ನ ತೋರ್ತಾ ಇದ್ರು, ಆದ್ರೆ ನಮ್ಮ ಹತ್ರ ಬರ್ತಾ ಇರಲಿಲ್ಲ ಅವರು. ಹೀಗಾಗಿ ಪಕ್ಷಾತೀತವಾಗಿ ಇವತ್ತು ನಮಗೆ ಮತಗಳನ್ನ ನೀಡಿದ್ದಾರೆ. ಒಂದು ಗುಪ್ತಗಾಮಿನಿ ಅಂಡರ್ ಕರೆಂಟ್ ತುಂಬಾ ಇತ್ತು. ಸೊ ನಮಗೆ ಎರಡು ರೀತಿಯ ಅಸೆಸ್ಮೆಂಟ್ ಇತ್ತು. ಒಂದು ಅಸೆಸ್ಮೆಂಟ್ 50,000ದಲ್ಲಿ ನಾನು ಗೆಲ್ಬಹುದು. ಏನಾದರೂ ಈ ಅಂಡರ್ ಕರೆಂಟ್ ಗುಪ್ತಗಾಮಿನಿ ತುಂಬಾ ಚೆನ್ನಾಗಿ ಮತಗಳನ್ನಾಗಿ ಅದು ಪರಿವರ್ತನೆ ಆದರೆ 2 ಲಕ್ಷ ಅಂತರದಿಂದ ಗೆಲ್ಲುವ ವಿಶ್ವಾಸ ನಮಗಿತ್ತು. 2 ರೇಂಜಸ್ ಇತ್ತು. ಒಂದು 50,000 ರೇಂಜ್ ಇತ್ತು, ಇನ್ನೊಂದು 2 ಲಕ್ಷದ ರೇಂಜ್ ಇತ್ತು. ಇವತ್ತು ಅದು 2ನೇ ರೇಂಜ್ಗೆ ನಾವು ಹೋಗಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ನಾನು ಎಲ್ಲಾ ಮುಖಂಡರುಗಳನ್ನ ಕೂಡ ನಾನು ಅಭಿನಂದಿಸಬೇಕು. ಇವತ್ತು ಕುಣಿಗಲ್ ಕ್ಷೇತ್ರದ ಮಾಜಿ ಶಾಸಕರಾದಂಥ ಡಿ ನಾಗರಾಜಯ್ಯನವರು ಮತ್ತು ಕೃಷ್ಣಕುಮಾರ್ ಅವರು, ಮಾಗಡಿ ಕ್ಷೇತ್ರದ ಮಂಜು ಅವರು ಮತ್ತು ಪ್ರಸಾದ್ ಗೌಡ್ರು, ಚನ್ನಪಟ್ಟಣ ಕ್ಷೇತ್ರದ ಯೋಗೇಶ್ವರ್ ಅವರು ಮತ್ತು ಜಯಮುತ್ತು ಅವರು, ಸನ್ಮಾನ್ಯ HD ಕುಮಾರಸ್ವಾಮಿ ಅವರು, ಹಾಗೆಯೇ ರಾಮನಗರದ ಕ್ಷೇತ್ರದ ನಿಖಿಲ್ ಅವರು ಹಾಗೂ ಮತ್ತು ಗೌತಮ್ ಗೌಡ್ರು, ಹೀಗಾಗಿ ಮತ್ತು ಆನೇಕಲ್ ಕ್ಷೇತ್ರದ ಕೇಂದ್ರ ಸಚಿವರಾದಂತಹ ನಾರಾಯಣ ಸ್ವಾಮಿ ಅವರು ಮತ್ತು ಉಲ್ಲಳ್ಳಿ ಶ್ರೀನಿವಾಸ್ ಅವರು ಮತ್ತು ರಾಜರಾಜೇಶ್ವರಿ ನಗರದ ಶಾಸಕರಾದಂಥ ಮಾಜಿ ಸಚಿವರಾದಂಥ ಮುನಿರತ್ನ ಅವರು ಮತ್ತು ಈ ಉಸ್ತುವಾರಿಯನ್ನು ನೋಡಿಕೊಂಡಂತಹ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, MLC ಮತ್ತು ಬೆಂಗಳೂರು ಸೌತಿನ ಅತ್ಯಂತ ಹೆಚ್ಚು ಲೀಡ್ ಕೊಟ್ಟಂತ ಬೆಂಗಳೂರು ದಕ್ಷಿಣ ಕ್ಷೇತ್ರದ M ಕೃಷ್ಣಪ್ಪನವರು, ನಂತರ ಕನಕಪುರದ ನಾಗರಾಜ ಚಿಕ್ಕಪ್ಪನವರು, ಹಾಗೆಯೇ ಮುನಿರಾಜಗೌಡರು, ಅಶ್ವಥ್ ನಾರಾಯಣ ಅವರು ಎಲ್ಲರೂ ಕೂಡ ಇವತ್ತು ಕೆಲಸ ಮಾಡಿದ್ದಾರೆ. ಜಯಮುತ್ತು ಅವರು, ಚನ್ನಪಟ್ಟಣದ ಜಯಮುತ್ತು ಅವರು, ಅವ್ರಿಗೋಸ್ಕರ. ಯಾಕೆಂದ್ರೆ ಇದು ನಿಜವಾಗ್ಲೂ ಒಂದು ಐತಿಹಾಸಿಕ ಗೆಲುವು. ಯಾಕೆಂದ್ರೆ ಇದನ್ನ ತಾವೆಲ್ಲ ಹೈ ವೋಲ್ಟೇಜ್ ಕ್ಷೇತ್ರ ಎಂದು ಬಿಂಬಿಸಿದ್ರಿ, ಹೈ ವೋಲ್ಟೇಜ್ ಹೈ ಪ್ರೊಫೈಲ್ ಕ್ಷೇತ್ರ ಅಂತ. ಸೊ ಹೀಗಾಗಿ ಇದೊಂದು ಐತಿಹಾಸಿಕ ಗೆಲುವಿಗೆ ಸಾಕ್ಷಿಯಾದಂತಹ ಎಲ್ಲ ಮತದಾರರಿಗೂ ನಾನು ಧನ್ಯವಾದಗಳನ್ನ ಮತ್ತು ಹೃದಯ ಸ್ಪರ್ಶಿ ನಮನಗಳನ್ನು ಹೇಳ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.